ನಮ್ಮ ಇಡೀ ದೇಹವು ಮೂಳೆಗಳ ರಚನೆಯಾಗಿದೆ. ಕುಳಿತುಕೊಳ್ಳೋದ್ರಿಂದ ಹಿಡಿದು ನಡೆಯುವವರೆಗೆ ದೇಹದ ಪ್ರತಿಯೊಂದು ಚಲನೆಯೂ ನಮ್ಮ ಮೂಳೆಗಳ ಮೇಲೆ ಅವಲಂಬಿತವಾಗಿದೆ. ನಮ್ಮ ಮೂಳೆಗಳು ಆರೋಗ್ಯವಾಗಿರೋದು ಬಹಳ ಮುಖ್ಯ. ಹೀಗಾಗಿ ಮೂಳೆಗಳು ದುರ್ಬಲವಾಗಿರೋದರ ಲಕ್ಷಣಗಳು ಹಾಗೂ ಬಲಶಾಲಿ ಮೂಳೆಗೆ ಒಂದಿಷ್ಟು ಸಲಹೆಗಳು ಇಲ್ಲಿವೆ. ನಿಮ್ಮ ಮೂಳೆಗಳು ದುರ್ಬಲವಾಗಿರುವುದರ ಲಕ್ಷಣಗಳಿವು. ದೇಹವು ಮೂಳೆಗಳ ರಚನೆಯಾಗಿದೆ. ಕುಳಿತುಕೊಳ್ಳುವುದರಿಂದ ಹಿಡಿದು ನಡೆಯುವವರೆಗೆ ದೇಹದ ಪ್ರತಿಯೊಂದು ಚಲನೆಯು ನಮ್ಮ ಮೂಳೆಗಳ ಮೇಲೆ ಅವಲಂಬಿತವಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ಮೂಳೆಗಳು ಆರೋಗ್ಯಕರವಾಗಿರುವುದು ಬಹಳ ಮುಖ್ಯ. ಆದರೆ 30ರ ಹರೆಯಕ್ಕೆ ಬರುವಷ್ಟರಲ್ಲೇ ಕೀಲು ನೋವಿನಂತಹ ಸಮಸ್ಯೆಗಳನ್ನ ಹೊಂದಿರುವುದನ್ನ ನಾವು ಕಾಣ್ತಿದ್ದೇವೆ. 30 ವರ್ಷದ ಬಳಿಕ ಮೂಳೆ ಆರೋಗ್ಯದ ಕಡೆಗೆ ಗಮನ ನೀಡೋದು ಮುಖ್ಯ. ಇನ್ನು ಪೌಷ್ಟಿಕ ತಜ್ಞರ ಪ್ರಕಾರ ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ದೇಹದಲ್ಲಿ ಈ ಮೂಳೆಯ ಕಾಯಿಲೆಗಳು ಸಮಸ್ಯೆಗಳು ಸಂಭವಿಸುತ್ತವೆ. ಆದ್ದರಿಂದ ಮಹಿಳೆಯರು 30 ವರ್ಷದ ನಂತರ ತಮ್ಮ ಮೂಳೆಗಳ ಆರೋಗ್ಯದ ಕಡೆಗೆ ಸಂಪೂರ್ಣ ಗಮನ ಹರಿಸಬೇಕು. ಇನ್ನು ಮೂಳೆಗಳು ದುರ್ಬಲವಾಗ್ತಿವೆ ಅಂತ ತಿಳಿಯೋದು ಹೇಗೆ ಅಂದ್ರೆ ಎಲುಬುಗಳೇ ಹೇಳ್ತವೆ. ಮೂಳೆಗಳು ತಾವು ಆರೋಗ್ಯ ಆಗಿಲ್ಲ ಅಂತ ನೋವುಗಳ ಮೂಲಕ ತಿಳಿಸ್ತವೆ. ಆದ್ದರಿಂದ ಯಾವುದೇ ರೀತಿಯ ನೋವನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಅದರಲ್ಲೂ ಮಹಿಳೆಯರಿಗೆ ಸಾಕಷ್ಟು ಕ್ಯಾಲ್ಸಿಯಂ ಅಗತ್ಯ ಇರುತ್ತೆ. ಕ್ಯಾಲ್ಸಿಯಂನ ಕೊರತೆಯಾಗದಂತೆ ನೋಡಿಕೊಳ್ಬೇಕು. ಇನ್ನು ಪ್ರಮುಖವಾಗಿ ಕಾಲುಗಳ ಮೂಳೆಗಳಿಗಿಂತಲೂ ಮೊದಲು ಹಲ್ಲುಗಳಲ್ಲಿ ಕ್ಯಾಲ್ಸಿಯಂ ಕೊರತೆ ಕಾಣಿಸಿಕೊಳ್ಳಲು ಪ್ರಾರಂಭ ಆಗುತ್ತೆ. ಮಹಿಳೆಯರು ಅದನ್ನು ನಿರ್ಲಕ್ಷಿಸಬಾರ್ದು. ವಿಶೇಷವಾಗಿ ನೀವು ತಾಯಿಯಾಗಿದ್ರೆ ಎಚ್ಚರ ವಹಿಸೋದು ಅಗತ್ಯ. ಇನ್ನು ಕ್ಯಾಲ್ಸಿಯಂ ಜೊತೆಗೆ ದೇಹಕ್ಕೆ ವಿಟಮಿನ್ ಡಿ ಕೂಡ ಬೇಕಾಗುತ್ತೆ. ಮೂಳೆಗಳನ್ನ ಬಲಪಡಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ. ವಿಶ್ವದಾದ್ಯಂತ ಸುಮಾರು 1 ಬಿಲಿಯನ್ ಜನರು ವಿಟಮಿನ್ ಡಿ ಕೊರತೆಯಿಂದ ಬಳಲ್ತಿದ್ದಾರೆ. ಹೀಗಾಗಿ ವಿಟಮಿನ್ ಡಿ ಕೊರತೆಯಾಗದಂತೆ ಎಚ್ಚರ ವಹಿಸೋದು ಅಗತ್ಯ. ಅಷ್ಟಕ್ಕೂ ದುರ್ಬಲ ಮೂಳೆಗಳಿಗೆ ಯಾವ ಕೆಲವು ಅಂಶಗಳು ಪ್ರಮುಖ ಕಾರಣಗಳಾಗಿರ್ತವೆ ಅಂತ ನೋಡಿದ್ರೆ ಮೊದಲಿಗೆ ಕ್ಯಾಲ್ಸಿಯಂ ಕೊರತೆ. ದೇಹದಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಕೊರತೆ ಇದ್ರೆ ನಿಮ್ಮ ಮೂಳೆಗಳು ದುರ್ಬಲಗೊಳ್ಳಲು ಪ್ರಾರಂಭಿಸ್ತವೆ. ಇನ್ನು ತಿನ್ನುವ ಅಸ್ವಸ್ಥತೆಯಿಂದ ಬಳಲ್ತಾ ಇರೋ ಜನರು ಅಂದ್ರೆ ಅನೋರೆಕ್ಸಿಯಾ ಇರುವಂತವರು ಮೂಳೆಗಳು ದುರ್ಬಲವಾಗೋದು ಸಾಮಾನ್ಯ. ಹಾಗೆಯೇ ಅಧಿಕ ಥೈರಾಯ್ಡ್ನಿಂದಾಗಿ ಮೂಳೆಗಳು ದುರ್ಬಲಗೊಳ್ಳಲು ಪ್ರಾರಂಭಿಸ್ತವೆ. ಇದನ್ನು ನಿರ್ಲಕ್ಷಿಸಬಾರ್ದು. ಹಾಗೆಯೇ ಆಸ್ಟಿಯೋಪೊರೋಸಿಸ್ ಅನ್ನೋದು ಒಬ್ಬ ವ್ಯಕ್ತಿಯು ತನ್ನ ಸೊಂಟ, ಮಣಿಕಟ್ಟು ಹಾಗೆಯೇ ಸೊಂಟದಲ್ಲಿ ಮುರಿತವನ್ನ ಹೊಂದುವ ಒಂದು ವಿಶೇಷ ಸ್ಥಿತಿಯಾಗಿದೆ. ಹಾಗಾಗಿ ಈ ವಿಷಯದಲ್ಲಿ ಎಚ್ಚರ ವಹಿಸಬೇಕು. ಇನ್ನು ಋತುಬಂಧದಿಂದಾಗಿ ಈಸ್ಟ್ರೋಜನ್ ಹಾರ್ಮೋನ್ ದೇಹದಲ್ಲಿ ಕಡಿಮೆ ಉತ್ಪತ್ತಿ ಆಗುತ್ತೆ. ಇದು ಕೂಡ ಮೂಳೆಗಳನ್ನ ಬಲವಾಗಿಡಲು ಕೆಲಸ ಮಾಡುತ್ತೆ. ಈ ವಿಷಯದಲ್ಲಿಯೂ ಕೂಡ ಗಮನ ಹರಿಸಬೇಕಾಗುತ್ತೆ. ಇನ್ನು ನಿಮ್ಮ ಎಲುಬುಗಳನ್ನ ಮೂಳೆಗಳನ್ನ ಬಲಪಡಿಸಲು ನೀವು ತುಪ್ಪ, ಎಳ್ಳು, ಕುಂಬಳಕಾಯಿ ಬೀಜ, ಅಗಸೆ ಬೀಜ, ಬೆಲ್ಲ, ಅರಿಶಿನ ಇವುಗಳನ್ನ ನಿಮ್ಮ ಆಹಾರದ ಭಾಗವಾಗಿ ಇಟ್ಕೊಳ್ಬೇಕು. ಈ ಎಲ್ಲಾ ವಸ್ತುಗಳಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಹೇರಳವಾಗಿ ಕಂಡು ಬರುತ್ತೆ. ಅಲ್ಲದೆ ತಜ್ಞರು ಹೆಚ್ಚು ಹಸಿರು ತರಕಾರಿಗಳು, ಸಸ್ಯಾಹಾರಿ ಪ್ರೋಟೀನ್ಗಳು, ಡೈರಿ ಉತ್ಪನ್ನಗಳು ಮತ್ತು ಒಣದ್ರಾಕ್ಷಿಗಳನ್ನು ತಿನ್ನಲು ಶಿಫಾರಸು ಮಾಡ್ತಾರೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.